ಅವ್ರ ಮೈಂಡ್ ಹೆಂಗಿತ್ತು ಅನ್ನೋದು ನಾನು ಡಾಕ್ಟ್ರ, ನಾನು ನರರೋಗ ತಜ್ಞ ಅಥವಾ ಮೆದುಳು ರೋಗ ತಜ್ಞ ಅಥವಾ ಅವ್ರ ಮುಂಜಾನೆ ಹೆಂಗಿರ್ತಿದ್ರು ಸಂಜೆ ಮುಂದೆ ಹೆಂಗಿರ್ತಿದ್ರು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ. ನಾವು ಹೋರಾಟಕ್ಕೆ ನಾ ಹೇಳಿದ್ದೆ, ನಾನಂತರ ಪಾದಯಾತ್ರೆ ನಡೀದಾಗೋದಿಲ್ಲಪ್ಪ, ನಂದು 108 kg ಐತಿ, ನನಗಾಗೋದಿಲ್ಲ, ನಾ ಬರೋದಿಲ್ಲ. ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಐತಿ ನಾ ವಿಧಾನಸಭೆ ಒಳಗೆ ಹೋರಾಟ ಮಾಡ್ತೀನಿ. ನಾವು ಸರ್ಕಾರ ಇದ್ರು ನಾ ಹೆಂಗೆ ಗಟ್ಟಿಯಾಗಿ ಹೋರಾಟ ಮಾಡೀನಿ, ಹಂಗೆ ಜನ ಅಪೇಕ್ಷೆ ಪಡ್ಲಕತ್ತಾರ. ನೀವು ಇದೇ ನೀವು ವಿನಾಯಕ್ ಕೇಳಿದ್ರೆ ಲಕ್ಷ್ಮೀ ಹಬ್ಬ ನನ್ನ ಸರ್ಕಾರ ಬಂದ್ರೆ 6 ತಿಂಗಳೊಳಗ ಕೊಡ್ಲಿಲ್ಲ ರಾಜೀನಾಮೆ ದಂಡ್ ಹೊಡೆದ್ರು. ಈ ದಂಡ್ ರಾಜೀನಾಮೆ ಕೊಡ್ಲ ತಾಲೂಕು ರಾಜೀನಾಮೆ ನೀಡ್ತೀನಿ, ಈ ಮೀಸಲಾತಿಯನ್ನು ತಂದೆ ತೀರ್ತೀನಿ ಅನ್ನೋರು ಈಗ ಸರ್ಕಾರಕ್ಕೆ ಮುಜುಗರ ಆಗೋದು ಬೇಡ ಅಂತ ಹೇಳ್ತಿದ್ದಾರೆ. ಪಾಪ ಏನ್ ಮಾಡ್ಬೇಕು ಹೇಳ್ರಿ ಅವ್ರು. ನನಗೂ ನೋಡ್ರಿ ಎಷ್ಟು ಕಾಡ್ಯಾರ ಈ ಮೀಸಲಾತಿ ಹೋರಾಟ ಮಾಡಾಗ. ನನಗ ಟಿಕೆಟ್ ತಪ್ಪಿಸ್ಬೇಕಾದ್ರೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಮೀಸಲಾತಿ ಪಾಪ ಬೊಮ್ಮಾಯಿ ಕೊಡ್ಬೇಕಂದ್ರು ಅದನ್ನ ಮಾಡಿಸಿಕೊಡ್ಲಿಲ್ಲ ನಮ್ಮ ಪಾರ್ಟ್ಯಾಗ. ಬರೇ ನೀವು ಅದೊಂದು ತಿಳ್ಕೊರಿ, ನಮ್ಮ ಮೋದಿಯವರು, ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು, ಅವರ ಪ್ರೆಷರ್ನಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರು ಕೊಟ್ರು. ಇಲ್ಲಕಂದ್ರೆ ಬೊಮ್ಮಾಯಿಗಂತೂ ಇಷ್ಟು ಕಾಡ್ಯಾರ ಕೊಡೇಬೇಡ ಅಂತ ಹೇಳಿ ಬಹಳ ತೊಂದರೆ ಮಾಡಿದ್ರು. 2D ಕೊಟ್ರು.